ರಾಮಮಂದಿರ ಪ್ರತಿಷ್ಠಾಪನೆ ಸಮಾರಂಭದ ವೇಳಾಪಟ್ಟಿಯನ್ನ ಬಿಡುಗಡೆ ಮಾಡಿದ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್. ಅಯೋಧ್ಯೆಯ ಪವಿತ್ರ ನಗರವು ರಾಮಲಲ್ಲನ ಐತಿಹಾಸಿಕ ಪ್ರಾಣ ಪ್ರತಿಷ್ಠಾ ಸಮಾರಂಭವನ್ನ ಕುತೂಹಲದಿಂದ ನಿರೀಕ್ಷಿಸುತ್ತಿರುವಾಗ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಈಗ ಮಹತ್ವದ ಸಂದರ್ಭದ ಸಂಕೀರ್ಣ ವಿವರವನ್ನ ಅನಾವರಣಗೊಳಿಸುತ್ತಿದೆ. ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗುವ ಸಮಾರಂಭವು ಶ್ರೀರಾಮ ಜನ್ಮಭೂಮಿಯ ಮೂಲಕ ಪ್ರತಿಧ್ವನಿಸುವ ಆಕಾಶ ಮಧುರ್ಯದ ಮಂಗಲ ಧ್ವನಿಯ ಭವ್ಯವಾದ ನುಡಿಸುವಿಕೆಯಿಂದ ಶುಭಾರಂಭಗೊಳ್ಳಲಿದೆ. ವಿವಿಧ ರಾಜ್ಯಗಳ 50ಕ್ಕೂ ಹೆಚ್ಚು ಮನಮೋಹಕ ಸಂಗೀತ ವಾದ್ಯಗಳು ಈ ಮಂಗಳಕರ ಕಾರ್ಯಕ್ರಮವನ್ನ ಅಲಂಕರಿಸುತ್ತಿವೆ. ಸುಮಾರು 2 ಗಂಟೆಗಳ ಕಾಲ ಮೋಡಿ ಮಾಡುವ ವಾತಾವರಣವನ್ನ ಸೃಷ್ಟಿಸುತ್ತವೆ. ಈ ಸಾಮರಸ್ಯದ ಮುನ್ನುಡಿಯಲ್ಲಿ ಪಾಲ್ಗೊಳ್ಳಲು ಅತಿಥಿಗಳು ಬೆಳಗ್ಗೆ 10:30 ಪ್ರವೇಶಿಸಲು ಒತ್ತಾಯಿಸಲಾಗಿದೆ. ಅದೇ ಸಂದರ್ಭದಲ್ಲಿ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಗೌರವಾನ್ವಿತ ಅತಿಥಿಗಳು ಆಗಮಿಸಲು ಪ್ರಾರಂಭಿಸಿರುತ್ತಾರೆ. ರಾಮ ಜನ್ಮಭೂಮಿ ಸಂಕೀರ್ಣಕ್ಕೆ ಪ್ರವೇಶವನ್ನ 10:30 ಗಂಟೆಗೆ ನಿಗದಿಪಡಿಸಲಾಗಿದೆ. ಪ್ರವೇಶವನ್ನ ಕಟ್ಟುನಿಟ್ಟಾಗಿ ನಿಯಂತ್ರಿಸಲಾಗುತ್ತದೆ. ಟ್ರಸ್ಟ್ ನೀಡಿದ ಪ್ರವೇಶ ಕಾರ್ಡ್ಗಳ ಮೂಲಕ ಮಾತ್ರ ಅನುಮತಿಸಲಾಗುತ್ತಿದೆ. ಗಮನಾರ್ಹವಾಗಿ ಪ್ರವೇಶ ಪ್ರಕ್ರಿಯೆಯು ಪ್ರವೇಶ ಕಾರ್ಡ್ನಲ್ಲಿ QR ಕೋಡ್ ಅನ್ನ ಹೊಂದಿಸುವ ಅಗತ್ಯವಿದೆ. ಸುರಕ್ಷಿತ ಮತ್ತು ಸಂಘಟಿತ ಸಭೆಯನ್ನ ಖಾತ್ರಿಪಡಿಸುತ್ತದೆ. ಟ್ರಸ್ಟ್ ಸಾಮಾಜಿಕ ಮಾಧ್ಯಮದಲ್ಲಿ ವಿವರವಾದ ಪ್ರವೇಶ ಮಾರ್ಗಸೂಚಿಗಳನ್ನು ಹಂಚಿಕೊಂಡಿದೆ. ತಡೆರಹಿತ ಮತ್ತು ನಿಯಂತ್ರಿತ ಪ್ರವೇಶ ಕಾರ್ಯವಿಧಾನಕ್ಕೆ ಒತ್ತು ನೀಡಿದೆ. ಪವಿತ್ರೀಕರಣದ ಪ್ರಮುಖ ಕ್ಷಣವಾದ ಪ್ರಾಣ ಪ್ರತಿಷ್ಠಾಪನೆಯು ಜನವರಿ 22ರಂದು ಮಧ್ಯಾಹ್ನ 2:20ಕ್ಕೆ ಪ್ರಾರಂಭವಾಗಲಿದೆ. ಮುಖ್ಯ ಪೂಜೆಯನ್ನ ಮಂಗಳಕರವಾದ ಅಭಿಜಿತ್ ಮುಹೂರ್ತದಲ್ಲಿ ನಡೆಸಲಾಗುವುದು. ರಾಮಲಾಲ ಅವರ ಜೀವನ ಸಮರ್ಪಣೆಗೆ ಆಯ್ದು ಸಮಯವನ್ನ ಕಾಶಿ ವಿದ್ವಾಂಸ ಗಣೇಶ್ವರ ಶಾಸ್ತ್ರಿ ದ್ರಾವಿಡ್ ಅವರು ನಿಖರವಾಗಿ ನಿರ್ಧರಿಸಿದ್ದಾರೆ. ಈ ಮಹತ್ವದ ಘಟನೆಯು ಇಂದ್ರ ಯೋಗ, ಮೃಗಶಿರ ನಕ್ಷತ್ರ, ಮೇಷಲಗ್ನ ಮತ್ತು ವೃಶ್ಚಿಕ ನವಾಂಶದೊಂದಿಗೆ ಹೊಂದಿಕೊಂಡು ಈ ಪವಿತ್ರ ಪ್ರಯತ್ನಕ್ಕೆ ಆಕಾಶದ ಜೋಡಣೆಯನ್ನ ಸೃಷ್ಟಿಸುವ ಪೌಷ ಮಾಸದ 12ನೇ ದಿನಾಂಕದಂದು ತೆರೆದುಕೊಳ್ಳುತ್ತದೆ.
ಪ್ರತಿಷ್ಠಕ್ಕೆ ಮಂಗಳಕರವಾದ ಸಮಯವು ಗಮನಾರ್ಹವಾಗಿ ಸಂಕ್ಷಿಪ್ತವಾಗಿದೆ. ಇದು 12:29 ನಿಮಿಷಗಳು ಮತ್ತು 8 ಸೆಕೆಂಡ್ಗಳಿಂದ 2:30 ನಿಮಿಷಗಳು ಮತ್ತು 32 ಸೆಕೆಂಡ್ಗಳವರೆಗೂ ಕೇವಲ 84 ಸೆಕೆಂಡ್ಗಳವರೆಗೆ ವ್ಯಾಪ್ತಿಸಿದೆ. ಈ ಸಂಕ್ಷಿಪ್ತ ಅವಧಿಯು ಪವಿತ್ರೀಕರಣದ ಪ್ರಕ್ರಿಯೆಯೇ ಪವಿತ್ರತೆ ಮತ್ತು ನಿಖರತೆಯನ್ನ ಸಂಕೇತಿಸುತ್ತದೆ. ರಾಮಮಂದಿರ ಪ್ರತಿಷ್ಠಾಪನೆ ಸಮಾರಂಭದ ವೇಳಾಪಟ್ಟಿಯನ್ನ ಬಿಡುಗಡೆ ಮಾಡಿದ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್. ಅಯೋಧ್ಯೆಯ ಪವಿತ್ರ ನಗರವು ರಾಮಲಲ್ಲನ ಐತಿಹಾಸಿಕ ಪ್ರಾಣ ಪ್ರತಿಷ್ಠಾ ಸಮಾರಂಭವನ್ನ ಕುತೂಹಲದಿಂದ ನಿರೀಕ್ಷಿಸುತ್ತಿರುವಾಗ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಈಗ ಮಹತ್ವದ ಸಂದರ್ಭದ ಸಂಕೀರ್ಣ ವಿವರವನ್ನ ಅನಾವರಣಗೊಳಿಸುತ್ತಿದೆ. ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗುವ ಸಮಾರಂಭವು ಶ್ರೀರಾಮ ಜನ್ಮಭೂಮಿಯ ಮೂಲಕ ಪ್ರತಿಧ್ವನಿಸುವ ಆಕಾಶ ಮಾಧುರ್ಯದ ಮಂಗಲ ಧ್ವನಿಯ ಭವ್ಯವಾದ ನುಡಿಸುವಿಕೆಯಿಂದ ಶುಭಾರಂಭಗೊಳ್ಳಲಿದೆ. ವಿವಿಧ ರಾಜ್ಯಗಳ 50ಕ್ಕೂ ಹೆಚ್ಚು ಮನಮೋಹಕ ಸಂಗೀತ ವಾದ್ಯಗಳು ಈ ಮಂಗಳಕರ ಕಾರ್ಯಕ್ರಮವನ್ನ ಅಲಂಕರಿಸುತ್ತಿವೆ. ಸುಮಾರು 2 ಗಂಟೆಗಳ ಕಾಲ ಮೋಡಿ ಮಾಡುವ ವಾತಾವರಣವನ್ನ ಸೃಷ್ಟಿಸುತ್ತವೆ. ಈ ಸಾಮರಸ್ಯದ ಮುನ್ನುಡಿಯಲ್ಲಿ ಪಾಲ್ಗೊಳ್ಳಲು ಅತಿಥಿಗಳು ಬೆಳಗ್ಗೆ 10:30ರೊಳಗೆ ಪ್ರವೇಶಿಸಲು ಒತ್ತಾಯಿಸಲಾಗಿದೆ. ಅದೇ ಸಂದರ್ಭದಲ್ಲಿ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಗೌರವಾನ್ವಿತ ಅತಿಥಿಗಳು ಆಗಮಿಸಲು ಪ್ರಾರಂಭಿಸಿರುತ್ತಾರೆ. ರಾಮ ಜನ್ಮಭೂಮಿ ಸಂಕೀರ್ಣಕ್ಕೆ ಪ್ರವೇಶವನ್ನ 10:30 ಗಂಟೆಗೆ ನಿಗದಿಪಡಿಸಲಾಗಿದೆ. ಪ್ರವೇಶವನ್ನ ಕಟ್ಟುನಿಟ್ಟಾಗಿ ನಿಯಂತ್ರಿಸಲಾಗುತ್ತದೆ. ಟ್ರಸ್ಟ್ ನೀಡಿದ ಪ್ರವೇಶ ಕಾರ್ಡ್ಗಳ ಮೂಲಕ ಮಾತ್ರ ಅನುಮತಿಸಲಾಗುತ್ತಿದೆ. ಗಮನಾರ್ಹವಾಗಿ ಪ್ರವೇಶ ಪ್ರಕ್ರಿಯೆಯು ಪ್ರವೇಶ ಕಾರ್ಡ್ನಲ್ಲಿ QR ಕೋಡ್ ಅನ್ನ ಹೊಂದಿಸುವ ಅಗತ್ಯವಿದೆ. ಸುರಕ್ಷಿತ ಮತ್ತು ಸಂಘಟಿತ ಸಭೆಯನ್ನ ಖಾತ್ರಿಪಡಿಸುತ್ತದೆ. ಟ್ರಸ್ಟ್ ಸಾಮಾಜಿಕ ಮಾಧ್ಯಮದಲ್ಲಿ ವಿವರವಾದ ಪ್ರವೇಶ ಮಾರ್ಗಸೂಚಿಗಳನ್ನು ಹಂಚಿಕೊಂಡಿದೆ. ತಡೆರಹಿತ ಮತ್ತು ನಿಯಂತ್ರಿತ ಪ್ರವೇಶ ಕಾರ್ಯವಿಧಾನಕ್ಕೆ ಒತ್ತು ನೀಡಿದೆ.
ಪವಿತ್ರೀಕರಣದ ಪ್ರಮುಖ ಕ್ಷಣವಾದ ಪ್ರಾಣ ಪ್ರತಿಷ್ಠಾಪನೆಯು ಜನವರಿ 22ರಂದು ಮಧ್ಯಾಹ್ನ 2:20ಕ್ಕೆ ಪ್ರಾರಂಭವಾಗಲಿದೆ. ಮುಖ್ಯ ಪೂಜೆಯನ್ನ ಮಂಗಳಕರವಾದ ಅಭಿಜಿತ್ ಮುಹೂರ್ತದಲ್ಲಿ ನಡೆಸಲಾಗುವುದು. ರಾಮಲಾಲ ಅವರ ಜೀವನ ಸಮರ್ಪಣೆಗೆ ಆಯ್ದು ಸಮಯವನ್ನ ಕಾಶಿ ವಿದ್ವಾಂಸ ಗಣೇಶ್ವರ ಶಾಸ್ತ್ರಿ ದ್ರಾವಿಡ್ ಅವರು ನಿಖರವಾಗಿ ನಿರ್ಧರಿಸಿದ್ದಾರೆ. ಈ ಮಹತ್ವದ ಘಟನೆಯು ಇಂದ್ರ ಯೋಗ, ಮೃಗಶಿರ ನಕ್ಷತ್ರ, ಮೇಷಲಗ್ನ ಮತ್ತು ವೃಶ್ಚಿಕ ನವಾಂಶದೊಂದಿಗೆ ಹೊಂದಿಕೊಂಡು ಈ ಪವಿತ್ರ ಪ್ರಯತ್ನಕ್ಕೆ ಆಕಾಶದ ಜೋಡಣೆಯನ್ನ ಸೃಷ್ಟಿಸುವ ಪೌಷ ಮಾಸದ 12ನೇ ದಿನಾಂಕದಂದು ತೆರೆದುಕೊಳ್ಳುತ್ತದೆ. ಪ್ರತಿಷ್ಠಕ್ಕೆ ಮಂಗಳಕರವಾದ ಸಮಯವು ಗಮನಾರ್ಹವಾಗಿ ಸಂಕ್ಷಿಪ್ತವಾಗಿದೆ. ಇದು 12:29 ಮತ್ತು 8 ಸೆಕೆಂಡ್ಗಳಿಂದ 2:30 ಮತ್ತು 32 ಸೆಕೆಂಡ್ಗಳವರೆಗೂ ಕೇವಲ 84 ಸೆಕೆಂಡ್ಗಳವರೆಗೆ ವ್ಯಾಪ್ತಿಸಿದೆ. ಈ ಸಂಕ್ಷಿಪ್ತ ಅವಧಿಯು ಪವಿತ್ರೀಕರಣದ ಪ್ರಕ್ರಿಯೆಯೇ ಪವಿತ್ರತೆ ಮತ್ತು ನಿಖರತೆಯನ್ನ ಸಂಕೇತಿಸುತ್ತದೆ. ಶಿವಶಂಕರ್, ಸಿಟಿ ನ್ಯೂಸ್ ಕನ್ನಡ.